ಪುಷ್ಪಾರ್ಪ ಹಾಗೂ ವಚನ ಗ್ರಂಥಗಳನ್ನು ಕೊಟ್ಟು ಗೌರವಿಸಿರ್ತಕ್ಕಂಥ ನಮ್ಮ ಮಹಾಂತ ಬಳಗದ ಶರಣರಾಗಿರ್ತಕ್ಕಂಥ ನಾಗ್ಲಿಕ್ ಸರ್ ಅವರಿಗೆ ಶರಣು ಸಮರ್ಪಿಸುತ್ತಾ ಮುಂದಿನ ಒಂದು ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮ ವಚನಗೋಷ್ಠಿ, ಮಹಾಂತ ಬಳಗದ ವಚನಗೋಷ್ಠಿ ಕಾರ್ಯಕ್ರಮ ನಡೆದು ಬಂದ ದಾರಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಬರ್ತಾ ಇದ್ದಾರೆ ನಮ್ಮ ಮಹಾಂತ ಬಳಗದ ಶರಣರಾದ ವೀರೇಶ್ ಮುದಗಲ್ ಸರ್ ಅವರಿಂದ. ವೀರೇಶ್ ಸರ್ ಅವರಿಗೆ ನಮ್ಮ ಗೌಡರ್ ಸರ್ ಅವರಿಂದ ಪುಷ್ಪಾರ್ಪಣೆ ಹಾಗೂ ವಚನ ಗ್ರಂಥ ಕೊಡಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಗೌಡರ್ ಸರ್ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಹಿರಿಯರಿಗೂ ಮತ್ತು ದಂಪತಿಗಳಿಗೂ ನಾನು ಮಹಾಂತ ಬಳಗದಿಂದ ನಮಸ್ಕರಿಸುತ್ತಾ, ಈಗ ನಾನು ಪ್ರಾಸ್ತಾವಿಕ ನುಡಿಗಳ ಮಾತುಗಳನ್ನು ಹೇಳಲು ಇಚ್ಛೆ ಪಡುತ್ತೇನೆ. ಮಹಾಂತ ಬಳಗ ವಚನ ಗೋಷ್ಠಿಯ ಪ್ರಾರಂಭ ಜೂನ್ 2023ರಂದು ಪ್ರಾರಂಭವಾಯಿತು. ಇಲ್ಲಿಯವರೆಗೂ ನಿರಂತರವಾಗಿ ನಡೆಸಿಕೊಂಡು ಬಂದಿರುವುದು ನಮಗೆ ಸಂತೋಷವಾಗಿದೆ. ಪ್ರಾರಂಭದಲ್ಲಿ 10 ಜನರಿಂದ ಈಗ 15ರಿಂದ 20 ಜನರವರೆಗೆ ಬೆಳೆಯುತ್ತಾ ಬಂದಿದೆ. ವಾರಕ್ಕೊಮ್ಮೆ ಎಲ್ಲರೂ ಸೇರಿಕೊಂಡು ವಚನಗಳನ್ನು ಹೇಳುವುದು, ಆಧ್ಯಾತ್ಮಿಕ ವಿಚಾರಗಳನ್ನು ಚರ್ಚಿಸುವುದು, ಹಿರಿಯರೊಂದಿಗೆ ಸಮಾಲೋಚನೆ ಮಾಡುವುದು, ವಚನ ಸಾಹಿತ್ಯದ ಬಗ್ಗೆ ಚರ್ಚೆಗಳು ಹಾಗೂ ವಿಚಾರಗಳನ್ನು ನಡೆಸಿಕೊಂಡು ಬಂದಿದ್ದೇವೆ. ವಿಶೇಷ ವ್ಯಕ್ತಿಗಳಿಗೆ ಅವರ ಸಾಧನೆಗೆ ಗೌರವ ಸತ್ಕಾರಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಈ ಒಂದು ಬಳಗ ಅತ್ಯಂತ ಸುಂದರವಾದ ಪರಿಸರವನ್ನು ನಿರ್ಮಾಣ ಮಾಡಿದೆ. ಈ ರೀತಿಯಾಗಿ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸುತ್ತೇನೆ. ಪ್ರಾಸ್ತಾವಿಕ ನುಡಿಗಳನ್ನು ಆಡಿರ್ತಕ್ಕಂಥ ನಮ್ಮ ಶರಣರಾಗಿರ್ತಕ್ಕಂಥ ವೀರೇಶ್ ಮುದಗಲ್ ಸರ್ ಅವರಿಗೆ ಶರಣು ಸಮರ್ಪಿಸುತ್ತಾ, ಈಗ ಈ ಒಂದು ವಚನಗೋಷ್ಠಿ ಕಾರ್ಯಕ್ರಮದ 2ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ದಾಸೋಹ ಸೇವೆಯನ್ನು ಕೈಗೊಂಡಿರ್ತಕ್ಕಂಥವರಿಗೆ ಇಲ್ಲಿ ಸನ್ಮಾನ ಸಮಾರಂಭವನ್ನು ನಾವು ಏರ್ಪಡಿಸಿಕೊಂಡಿದ್ವಿ. ಇದು ಶ್ರೀಗಳವರಿಂದ ಈ ಸನ್ಮಾನ ನಡೀತಾ ಇತ್ತು ಮತ್ತು ಬಸವಲಿಂಗ ಶ್ರೀಗಳು ಮತ್ತು ಗುರುಮಾಂತ ಶ್ರೀಗಳು ಹಾಗೆಯೇ ನಮ್ಮ ಮಹಾಂತ ಬಳಗದ ಎಲ್ಲ ಶರಣ ಬಂಧುಗಳು ಕೂಡಿಕೊಂಡು ಮಾಡುವಂಥ ಈ ಒಂದು ಸನ್ಮಾನವನ್ನು ಇವತ್ತು ಅನಿವಾರ್ಯ ಕಾರಣಗಳಿಂದ ಶ್ರೀಗಳು ಹೋಗಬೇಕಾಗಿರುವುದರಿಂದ ಬೆಂಗಳೂರಿಗೆ ಹೋಗಬೇಕಾಗಿರುವುದರಿಂದ ಅವರು ಬೆಂಗಳೂರಿಗೆ ಹೋಗಿರುವುದರಿಂದ ನಮ್ಮ ಮಹಾಂತ ಬಳಗದ ಶರಣ ಬಂಧುಗಳು ಮಾಡಬೇಕಂತೇಳಿ ಅವರಿಗೆ ಸನ್ಮಾನಿಸಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಲ್ಲಿ ನಮ್ಮ ಮಹಾಂತ ಬಳಗದ ಹಿರಿಯರಾಗಿರ್ತಕ್ಕಂಥವ್ರು ಮತ್ತು ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ನಮ್ಮ ಚಂದ್ರಶೇಖರ ಸುಡಿ ಶರಣರು ಇದ್ದಾರೆ, ಹಾಗೆ ನಮ್ಮ ರುಮಾಲ ಸರ್ ಅವರಿದ್ದಾರೆ, ಹಾಗೂ ನಮ್ಮ ತತ್ವೇಶ್ವರಿ ಸರು ಕೂಡ ಇದ್ದಾರೆ. ಇವರೆಲ್ಲರೂ ಕೂಡಿಕೊಂಡು ನಮ್ಮ ಮಹಾಂತ ಬಳಗದ ಎಲ್ಲ ಶರಣೀಯರು ಕೂಡಿಕೊಂಡು ಸನ್ಮಾನ ಸಮಾರಂಭವನ್ನು ಮಾಡಬೇಕು, ಎಲ್ಲರೂ ಸನ್ಮಾನಿಸಿ ಗೌರವಿಸಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಬಸವರಾಜ್ ಸುಡಿ ಶರಣ ದಂಪತಿಗಳಿಗೆ ಇಲ್ಲಿ ಸನ್ಮಾನ ನಡೀತದೆ, ಎಲ್ಲರೂ ಕೂಡಿ ಸನ್ಮಾನಿಸಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಹಾಂತ ಬಳಗದ ಶರಣರು ಬರಬೇಕು, ಶರಣೀಯರು ಬರಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಇಲ್ವಾ ಕಲಿಬೇಕಂದ್ರೆ ಇಲ್ವಾ ನಾನು ಕಳಿಸ್ತೀನಿ. ಏನು ತಪ್ಪಾಯ್ತು ಹುಡುಗ ಕಲಿಬೇಕು.
ಎಲ್ಲ ಕಲಿಬೇಕು. ಈಗ ನಮ್ಮ ಮಹಾಂತ ಬಳಗದ ಎಲ್ಲ ಶರಣೆಯರು ಬಸವರಾಜ್ ಮತ್ತು ಶರಣ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಲಿಕ್ಕೆ ಅವರೆಲ್ಲರಿಗೂ ಶರಣ ಸಮರ್ಪಿಸುತ್ತಾ ಮುಂದಿನ ಒಂದು ಸನ್ಮಾನ ಸಮಾರಂಭ ಶ್ರೀನಿವಾಸ್ ಮಾರಾ ಶರಣ ದಂಪತಿಗಳಿಗೆ ಇವರು ನಮ್ಮ ವಚನಗೋಷ್ಠಿ ಕಾರ್ಯಕ್ರಮಕ್ಕೆ ಇವರು ತಮ್ಮ ಒಂದು ಕಾಣಿಕೆಯಾಗಿ ಒಂದು ಎಂಪ್ಲಿಫೈಯರ್ ಎಲ್ಲ ಸಮೇತ ಇರತಕ್ಕಂಥ ಒಂದು ಸೌಂಡ್ ಬಾಕ್ಸ್ ಅನ್ನು ಮಾಡಿದ್ದಾರೆ. ಅವರಿಗೆ ಶರಣ ದಂಪತಿಗಳಿಗೆ ಈಗ ಸನ್ಮಾನ ನೀಡುತ್ತದೆ. ಅವರು ಕೂಡ ನಮ್ಮ ಮಹಾಂತ ಬಳಗದ ಶರಣರು. ಶ್ರೀನಿವಾಸ್ ಮಹಾರಾಜ್ ಸರ್ ಅವರಿಗೆ ಸನ್ಮಾನ. ಸ್ವಲ್ಪ ಬಾಜು ನಿಂತ್ಬಿಡಿ ಸರ್. ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಹಾಗೂ ಕೂಡ ನಮ್ಮ ಮಹಾಂತ ಬಳಗದ ಶರಣರು ಸನ್ಮಾನಿಸಬೇಕಂತ ಹೇಳಿ ಅವರಿಗೆ ವಿನಂತಿಸ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಈಗ ಮಹಾಂತ ಬಳಗದ ಶರಣರಾಗಿರ್ತಕ್ಕಂಥ ಗುರಪ್ಪನ ಸಜ್ಜನ್ ಹಾಗೂ ಶಂಕ್ರಮ್ಮ ತಾಯಿಯವರಿಗೆ ಸನ್ಮಾನ ಸಮಾರಂಭ. ಇವರು ನಮ್ಮ ಮಹಾಂತ ಶಿವಯೋಗಿಗಳ ಪರಮ ಭಕ್ತರು ಹಾಗೂ ಈ ಮಠದ ಸೇವೆಯನ್ನ ಮಾಡ್ತಾ ತಮ್ಮ ಜೀವನವನ್ನೇ ವಿಜಯ ಮಹಾಂತನ ಜ್ಞಾನದೊಳಗೆ ಕಳೆದಿರ್ತಕ್ಕಂಥ ನಮ್ಮ ಗುರಪ್ಪನ ಸಜ್ಜನ್ ಅವರಿಗೆ ನಮ್ಮ ಮಹಾಂತ ಬಳಗದ ವತಿಯಿಂದ ಈಗ ಸನ್ಮಾನ ಮಾಡಬೇಕು. ಎಲ್ಲ ಶರಣ ಬಂಧುಗಳು ಹಾಗೂ ತಾಯಂದಿರು ಎಲ್ಲರೂ ಕೂಡ ಅವರನ್ನು ಸನ್ಮಾನಿಸಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಚಿತ್ತರಗಿ ಶ್ರೀ ವಿಜಯ ಮಹಾಂತನ ಪರಮ ಭಕ್ತರಾಗಿರ್ತಕ್ಕಂಥ ಗುರಪ್ಪಣ್ಣ ಮತ್ತು ಶಂಕರಮ್ಮ ತಾಯಿಯವರನ್ನ ಸನ್ಮಾನಿಸಿರ್ತಕ್ಕಂಥ ನಮ್ಮ ಮಹಾಂತ ಬಳಗದ ಶರಣ ಬಂಧುಗಳಿಗೆ ಶರಣ ಸಮರ್ಪಿಸುತ್ತಾ ಈಗ ಮುಂದಿನ ಒಂದು ಸನ್ಮಾನ ತಾಯಿ ಸವಿತಾ ತಾಯಿ ಹಿರೇಮಠ ಅವರಿಗೆ. ಇವರು ಸಾಧನೆಯ ಸುವರ್ಣ ಕರ್ನಾಟಕ ಮಾನವ ಹಕ್ಕು ಸಂಪನ್ಮೂಲ ಸಂಸ್ಥೆ ಜಿಲ್ಲಾಧ್ಯಕ್ಷರು ಹಾಗೂ ನಾಗಲಕ್ಷ್ಮಿ ಚೌಧರಿ ಜನಸೇವೆ ಅಧ್ಯಕ್ಷರು ಬಾಗಲಕೋಟೆ ಜಿಲ್ಲಾ. ಹೀಗೆ ಇವರು ಹಲವಾರು ಸಮಾಜ ಸೇವೆಗಳನ್ನು ಮಾಡಿರುವುದರಿಂದ ಇವರಿಗೆ ನಮ್ಮ ಮಹಾಂತ ಬಳಗದ ವತಿಯಿಂದ ಇವರನ್ನು ಸನ್ಮಾನಿಸಲಾಗುತ್ತದೆ. ಎಲ್ಲ ಮಹಾಂತ ಬಳಗದ ಶರಣ ಬಂಧುಗಳು ಬಂದು ಸವಿತಾ ಮೇಡಮ್ ಅವರನ್ನ ಸನ್ಮಾನಿಸಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು 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 ಬಸವಲಿಂಗಾಯ ನಮಃ. ನಮ್ಮ ಮಠದ ಸೇವೆಯನ್ನು ಮಾಡುತ್ತಾ ತಮ್ಮ ಜೀವನವನ್ನೇ ವಿಜಯ ಮಹಂತನ ಒಂದು ಸೇವೆಯಲ್ಲಿ ಕಳೆದಿರ್ತಕ್ಕಂಥ ನಮ್ಮ ಹಿರಯಜ್ಜನವರಿಗೆ ನಮ್ಮ ಮಹಾಂತ ಬಳಗದವರಿಂದ ಸನ್ಮಾನ. ಮಹಾಂತ ಬಳಗದ ಎಲ್ಲ ಶರಣ ಬಂಧುಗಳು ನಮ್ಮ ಹಿರಯಜ್ಜನ್ ಅವರನ್ನು ಸನ್ಮಾನಿಸಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ 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 ಈಗ ಮುಖ್ಯವಾಗಿ ನಮ್ಮ ಕೇಂದ್ರ ಬಿಂದುವಾಗಿರ್ತಕ್ಕಂಥ ವಚನಗೋಷ್ಠಿ ಕಾರ್ಯಕ್ರಮ ಅನುಭಾವಿಗಳಾಗಿರ್ತಕ್ಕಂಥ ನಮ್ಮ ರುಮಾಲತ್ ಸರ್ ಅವರು ವಚನಗೋಷ್ಠಿ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಡ್ತಾ ಇದ್ದಾರೆ.